ಇಂಗ್ಲೆಂಡ್ ಮಣಿಸಿದ ನಂತರ ಸಾಂಪ್ರದಾಯಿಕ ಕ್ರಿಕೆಟ್ ಮಾದರಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಗೆಲುವು ಸಾಧಿಸುವ ಗುರಿಯೊಂದಿಗೆ ಹರ್ಮನ್ ಪ್ರೀತ್ ಕೌರ್ ಪಡೆ ಮೈದಾನಕ್ಕಿಳಿಯುತ್ತಿದೆ. ಇಂದಿನಿಂದ ಆಸ್ಟ್ರೇಲಿಯಾ ವಿರುದ್ಧದ ಸರಣಿ ಆರಂಭವಾಗಲಿದ್ದು 40 ವರ್ಷದ ನಂತರ ಮುಂಬೈನ ವಾಂಖೇಡೆಯಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳು ಮುಖಾಮುಖಿ ಆಗ್ತಿವೆ. 46 ವರ್ಷಗಳ ಕಾಲ ನಡೆದ ಎರಡು ತಂಡಗಳ 10 ಟೆಸ್ಟ್ಗಳಲ್ಲಿ ಮುಖಾಮುಖಿ ಆಗಿದ್ದು ಭಾರತ ಒಂದು ಗೆಲುವನ್ನು ಸಾಧಿಸಿಲ್ಲ. ಐಸಿಸಿ ಟೂರ್ನಿಗಳಿಂದ ಹಿಡಿದು ದ್ವಿಪಕ್ಷೀಯ ಸರಣಿಗಳಲ್ಲಿಯೂ ಆಸೀಸ್ ವನಿತೆಯರು ಬಲಿಷ್ಠರಾಗಿದ್ದಾರೆ. ಹೀಗಾಗಿ ಭಾರತಕ್ಕೆ ಈ ಸರಣಿ ಕಠಿಣವಾಗಿರುವುದಂತೂ ಪಕ್ಕ. ಆದರೆ ಇಂಗ್ಲೆಂಡ್ ವಿರುದ್ಧ ಭಾರತದ ಸ್ಪಿನ್ನರ್ಗಳು ಮಾಡಿದ ಕಮಾಲ್ ಆಸ್ಟ್ರೇಲಿಯಾ ಮೇಲೂ ನಡೆದರೆ ತಂಡದ ಗೆಲುವಿನ ಸಾಧ್ಯತೆ ಹೆಚ್ಚಿದೆ. ಕಳೆದ ವಾರ ಡಿವೈ ಪಾಟೀಲ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ಬೌಲರ್ಗಳು ವಿಶೇಷವಾಗಿ ದೀಪ್ತಿ ಶರ್ಮಾ ಅವರು ಇಂಗ್ಲೆಂಡ್ ವಿರುದ್ಧ ಗಮನಾರ್ಹ ಪ್ರದರ್ಶನ ನೀಡಿದರು. ಆಂಗ್ಲ ವನಿತೆಯರ ವಿರುದ್ಧ ಭಾರತ 347 ರನ್ಗಳ ಬೃಹತ್ ಜಯವನ್ನು ಗಳಿಸಿತು. ಇದು ಮಹಿಳಾ ಟೆಸ್ಟ್ ಇತಿಹಾಸದಲ್ಲಿ ಅತಿ ಹೆಚ್ಚು ರನ್ ಅಂತರದ ಗೆಲುವಾಗಿದೆ. ಈಗ ಅದೇ ತಂಡ ಆಸೀಸ್ ವಿರುದ್ಧವೂ ಆಡ್ತಿದ್ದು ವಾಂಖೇಡೆ ಮೈದಾನದಲ್ಲಿ ಮತ್ತೊಮ್ಮೆ ಸ್ಪಿನ್ ವರ್ಕ್ ಆದಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಎನ್ನಬಹುದು. ತವರಿನ ಪಿಚ್ನಲ್ಲಿ ಭಾರತದ ಬೌಲಿಂಗ್ ಮೇಲೆ ಒಂದಂಶ ಹೆಚ್ಚಿನ ಭರವಸೆ ಇದೆ. ಇಂಗ್ಲೆಂಡ್ಗೆ ಕಾಡಿದ ದೀಪ್ತಿ ಶರ್ಮಾ, ರೇಣುಕಾ ಸಿಂಗ್ ಠಾಕೂರ್ ಮತ್ತು ಪೂಜಾ ವಸ್ತ್ರಾಕರ್ ಎದುರಾಳಿಗಳಿಗೆ ಮಾರಕವಾಗಬಹುದು. ಇಂಗ್ಲೆಂಡ್ ವಿರುದ್ಧ ಇದೇ ತ್ರಿವಳಿ ಅಸ್ತ್ರಗಳು ಕೆಲಸ ಮಾಡಿತ್ತು. ಆಸೀಸ್ ತಂಡವನ್ನ ಇವರೇ ಕಾಡುವ ನಿರೀಕ್ಷೆ ಇದೆ. ಹರ್ಮನ್ ಪ್ರೀತ್ ಕೌರ್, ಜೇಮಿಯಾ ರಾಡ್ರಿಗಸ್ ಮತ್ತು ಯಾಸಿಕಾ ಭಾಟಿಯಾ, ಸುಭಾ ಸತೀಶ್ ಇಂಗ್ಲೆಂಡ್ ವಿರುದ್ಧ ಉತ್ತಮ ಪರಿಣಾಮಕಾರಿ ಬ್ಯಾಟಿಂಗ್ ಮಾಡಿದರು. ಸುಭಾ ಸತೀಶ್ ಆಂಗ್ಲರ ವಿರುದ್ಧ ಪಂದ್ಯದಲ್ಲಿ ಗಾಯಕ್ಕೆ ತುತ್ತಾಗಿದ್ದು ಇಂದಿನ ಪಂದ್ಯದಲ್ಲಿ ಕಾಣಿಸಿಕೊಳ್ಳುವುದು ಅನುಮಾನ. ಅವರ ಬದಲಾಗಿ ತಂಡಕ್ಕೆ ಪ್ರಿಯಾ ಪುನಿಯಾ ಅಥವಾ ಹರ್ಲಿನ್ ಡಿಯೋಲ್ ಸೇರಿಕೊಳ್ಳುವ ನಿರೀಕ್ಷೆ ಇದೆ. ಆಂಗ್ಲರ ವಿರುದ್ಧ ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಭಾರತಕ್ಕೆ ದೊಡ್ಡ ಆರಂಭವನ್ನು ಕೊಡುವಲ್ಲಿ 2 ಇನ್ನಿಂಗ್ಸ್ನಲ್ಲಿ ಎಡವಿದರು. ಹೀಗಾಗಿ ಈ ಇಬ್ಬರ ಮೇಲೆ ಹೆಚ್ಚಿನ ಒತ್ತಡ ಇದ್ದು ಮೊದಲ ವಿಕೆಟ್ ಕನಿಷ್ಠ 100 ರನ್ಗಳ ಪಾಲುದಾರಿಕೆ ಮಾಡಿಕೊಡಬೇಕಾಗಿದೆ. 40 ವರ್ಷಗಳ ನಂತರ ಮುಂಬೈನ ವಾಂಖೇಡೆಯಲ್ಲಿ ಆಸ್ಟ್ರೇಲಿಯಾ ಭಾರತ ವಿರುದ್ಧ ಆಡ್ತಿದ್ದು ಈ ಟೆಸ್ಟ್ ಆಲಿಸಾ ಹೀಲಿ ನಾಯಕತ್ವಕ್ಕೆ ದೊಡ್ಡ ಪರೀಕ್ಷೆಯಾಗಿದೆ. ಆಸೀಸ್ ತಂಡದ ಯಶಸ್ವಿ ನಾಯಕಿ ಮೈಕ್ ಲಾನಿಂಗ್ ನಿವೃತ್ತಿಯ ನಂತರ ಆಲಿಸಾ ಹೀಲಿ ಮುಂದಾಳತ್ವದಲ್ಲಿ ತಂಡ ಮೊದಲ ಪ್ರವಾಸ ಇದಾಗಿದ್ದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಕೊನೆಯ ಟೆಸ್ಟ್ 2 ವರ್ಷಗಳ ಹಿಂದೆ ಕರಾರದಲ್ಲಿ ನಡೆದಿತ್ತು. ಇದರಲ್ಲಿ ಸ್ಮೃತಿ ಮಂದಾನ ಗಳಿಸಿದ 127 ಪಂದ್ಯದಲ್ಲಿ ಡ್ರಾ ಸಾಧಿಸಲು ಭಾರತಕ್ಕೆ ನೆರವಾಗಿತ್ತು. ಆದರೆ ಅನುಭವಿ ಎಲಿಸ್ ಪೆರಿ, ಆಶ್ಲಿ ಗ್ಯಾಡ್ನರ್, ಬೆತ್ ಮೋನಿ ಮತ್ತು ತಲ್ಹಿಯಾ ಮೆಗ್ರಾತ್ ಆಸ್ಟ್ರೇಲಿಯಾ ತಂಡದ ಬಲವಾಗಿದ್ದಾರೆ. ಆಸ್ಟ್ರೇಲಿಯಾದ ವನಿತೆಯರಿಗೆ ಭಾರತದ ಈ ಪಿಚ್ನಲ್ಲಿ ವೈಟ್ ಬಾಲ್ ಕ್ರಿಕೆಟ್ನ ಅನುಭವ ಇದ್ದು ಉದ್ಘಾಟನಾ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ನಲ್ಲಿ ಆಸೀಸ್ ತಂಡ ಹೆಚ್ಚಿನ ಆಟಗಾರ್ತಿಯರು ಭಾಗವಹಿಸಿದ್ದರು. ಹೀಗಾಗಿ ಕಾಂಗೋರು ಪಡೆ ಕಠಿಣ ಸವಾಲಾಗುವುದರಲ್ಲಿ ಅನುಮಾನವೇ ಇಲ್ಲ.